ಮದುವೆ ವಿಚಾರಗಳು ಸೇರಿದೆ, ದುಡ್ಡು ಸೇರಿದೆ. ಅದು ಭೋಗ ಅಲ್ವಾ? ಮದುವೆನೂ ಭೋಗ, ಕೆಲಸ, ದುಡ್ಡೆಲ್ಲ ಭೋಗ. ಇನ್ನು 3, 4 ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ತಾಮಸಿಕವಾಗಿರ್ತಕ್ಕಂಥ ವಿಚಾರ. ಯಾರು ಈ ಥರ ಹೇಳಿರಲ್ಲ, ಯಾವ ಟಿ ವಿಲಿ ಹೇಳಿರಲ್ಲ. ತಾಮಸಿಕವಾಗಿರ್ತಕ್ಕಂಥದ್ದೇ ನಾವು ಹಾಕ್ಕೊಳ್ಳೋದು ಯಾವಾಗಲೂ. ನಾವು ಸಾತ್ವಿಕ ಹಾಕ್ಕೊಳ್ಳೋದಿಲ್ಲ. ನೀವೇನಾದ್ರು ಸನ್ಯಾಸಿ ಆಗಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು, ಬೆಟ್ಟದ ಮೇಲೆ ಹೋಗ್ಬೇಕು, ಹೆಂಡ್ತಿ ಹೊಡೆದವಳೆ ನನಗೆ, ನಾನು ಇವಾಗ ಸನ್ಯಾಸಿ ಆಗಬೇಕು, ನನಗೆ ಅವಳು ದಿನ ಬೈತಾಳೆ ಅಂಥದ್ದಾಗ 1, 5, 9ನೇದು ಹಾಕ್ಕೊಳ್ಳಿ. ಅತಿ ಶೀಘ್ರದಲ್ಲಿ ಹಿಮಾಲಯದ ದಾರಿ ಕಾಣಬಹುದೇನೋ. ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಮೇಡಮ್, ಇವಾಗ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಗೆ ಮಂತ್ರ ತಂತ್ರ ಹೇಳಿದ್ರಲ್ಲ ಮೇಡಮ್ ಗುರುಗಳು, ಅದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದಾ ಅಂತ ಕೇಳ್ಬೇಕಿತ್ತು ಮೇಡಮ್. ಸರಿ, ಕೇಳಿ, ಗುರುಜಿ ಇದ್ದಾರೆ. ಓಕೆ, ಒಳ್ಳೆ ನಮಸ್ತೆ ಪ್ರಶ್ನೆ. ಗುರುಗಳೇ. ಊರಲ್ಲಿರೋರೆಲ್ಲ ಯುಗಾದಿ ಯಾವಾಗ ಮಾಡ್ತಾರೆ ಅವಾಗ ಮಾಡಿದ್ರೆ ಒಂಥರ ಖುಷಿ. ಹಾ ಊರಲ್ಲಿರೋರೆಲ್ಲ ಯಾವಾಗ ದೀಪಾವಳಿ ಮಾಡ್ತಾರೆ, ಪಟಾಕಿ ಒಂದೇ ಹೊಡಿತಾರೆ. ಇದು ಯಾವಾಗಲೂ ಪಟಾಕಿ ಹೊಡೆದ್ರೆ ಯಾರು ಸತ್ತವ್ರು ಅನ್ಕೋತಾರೆ ಅಲ್ವಾ? ಯಾರು ಪಟಾಕಿ ಹೊಡೆದ್ರೆ ಜನ್ರಲಾಗಿ 2 ಕಡೆ ನೋಡಿದ್ದೀನಿ ನಾನು ಪಟಾಕಿ ಹೊಡಿಯೋದು. ಯಾವುದೋ ಒಂದು ತೇರ್ಗೀರೋ ಅಥವಾ ದೇವರು ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಟಾಕಿ ಯೂಸ್ ಮಾಡ್ತಾರೆ. ಮನೆಯವರು ಪಟಾಕಿ ಹೊಡೆದ್ರೆ ಯಾರು ಹೋಗೋರೆ, ಹೋಗೋರ್ಗೂ ಪಟಾಕಿ ಹೊಡಿತಾರೆ. ಪಟಾಕಿ ಹೊಡಿಯೋ ಕಾರಣನೂ ಅದೇನೆ. ಪಟಾಕಿ ಹೊಡಿಯೋದು ಸತ್ತವ್ರಿಗೇನೆ. ದೀಪಾವಳಿನೂ ಹೊಡೆಯೋದು ಪಟಾಕಿ ಸತ್ತವ್ರಿಗೇನೆ. 100% ಶಾಸ್ತ್ರದಲ್ಲಿ ಬರೆದಿದೆ. ಅಂದರೆ ಅತ್ಯಂತ ಕತ್ಲಾಗಿರ್ತಕ್ಕಂಥ ಒಂದು ವಿಚಾರ ಬಂದಾಗ ಅದು ಅಮಾವಾಸ್ಯೆನೇ. ಅದರಲ್ಲಿ ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯೆ ಅತ್ಯಂತ ದಿ ಡಾರ್ಕೆಸ್ಟ್ ಡೇ ಇನ್ ದಿ 365 ಡೇಸ್. ಕರಾಳದಲ್ಲಿ ಏನಾಗಿದೆ, ಆತ್ಮಗಳಿಗೆ ಕಣ್ಣು ಕಾಣಿಸಲ್ಲ ಅಂದ್ಬಿಟ್ಟು ಪಟಾಕಿ ಹೊಡಿತಾ ಇದ್ವಿ. ಯಾಕೆಂದರೆ ಆ ಟೈಮಲ್ಲಿ ಸ್ವಲ್ಪ ಮುಂಚೆ, ಅಂದರೆ ಶಾಸ್ತ್ರದಲ್ಲಿ ಬರೆದಿರೋದು, ಈ ನಮ್ಮ ಪಿತೃಗಳೆಲ್ಲ ಬಂದಿರ್ತಾರೆ, ದೀಪಾವಳಿವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗ್ತಾರೆ. ಹೊರಡೋ ಟೈಮ್ ಬಂದ್ಬಿಟ್ಟು ಅಮಾವಾಸ್ಯೆಯ ದೀಪಾವಳಿ ಅಮಾವಾಸ್ಯೆ. ಅವ್ರು ಹೋಗ್ತಕ್ಕಂಥ ಒಂದು ದಾರಿಯಲ್ಲಿ ಬೆಳಕಿರಲಿ ಅಂತ ಹೇಳಿ ನಾವು ಪಟಾಕಿಗಳನ್ನ ಹೊಡೆದು ಅವ್ರನ್ನ ಕಳಿಸ್ಕೊಡ್ತೀವಿ. ಅಂದರೆ ಬೆಳಕಿನಲ್ಲಿ ಕಳಿಸ್ಕೊಡ್ತೀವಿ. ಯಾರಾದರೂ ಮನೆಗೆ ಬಂದವ್ರಿಗೆ ಬಸ್ ಸ್ಟ್ಯಾಂಡ್ವ್ರಿಗೆ ಬಿಟ್ಟು ಬರ್ತೀವಿ ಬಾ ಅಂತೇಳಿ ಕತ್ಲೆ ಇದ್ದಾಗ ಒಂದು ಟಾರ್ಚ್ ತಗೊಂಡು ಹೋಗ್ತೀವಲ್ಲ, ದಟ್ ಈಸ್ ದಿ ರೀಸನ್ ಆಫ್ ದೀಪಾವಳಿ. ಅಂದರೆ ಅವ್ರನ್ನ ನೆನೆಸ್ಕೊಂಡು ಸಂಭ್ರಮ ಮಾಡ್ತಕ್ಕಂಥದ್ದು ದೀಪಾವಳಿ. ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಪಟಾಕಿ ಯಾಕೆ ಹೊಡಿತೀವಿ? ಮಾಲಿನ್ಯ, ಈ ಮಾಲಿನ್ಯ, ಆ ಮಾಲಿನ್ಯ, ಈಗಿರ್ತಕ್ಕಂಥ ವೆಹಿಕಲ್ ಮಾಲಿನ್ಯಗಿನ್ನದೇನು ಡೈಲಿ ವೆಹಿಕಲ್ ಮಾಲಿನ್ಯ. ಯಾವುದೋ 3 ದಿವಸದಲ್ಲಿ 1-2 ಅವರ್ ಪಟಾಕಿ ಹೊಡಿತೀವಿ. ನಿಮ್ದೇನಮ್ಮ ಪ್ರಶ್ನೆ? ಅಷ್ಟೇನಾ? ಅಷ್ಟೇ ಅಲ್ವ ಅವ್ರದ್ದು? ಇಲ್ಲ ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಸರ್. ನಿಮ್ಮ ಅಣ್ಣ? ಮಗ. ನನ್ನ ಮಗನ ಬಗ್ಗೆ ಕೇಳ್ಬೇಕು ಸರ್. ಮಗ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿಮ್ಮ. 24/2015 ಮೇಡಮ್, 1:30 ಮೇಡಮ್. 24/10/2015 ಮೇಡಮ್. 2015. ಸಮಯ 1:30 ಮೇಡಮ್. 1:30. ಬೆಳಗ್ಗೆನ ರಾತ್ರಿನ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ. ಹುಟ್ಟಿದ ಊರು ಯಾವುದಮ್ಮ? ಯಾವ ಊರು ಹುಟ್ಟಿದ್ದು? ಮನೇಲೆ ಡೆಲಿವರಿ ಗುರುಗಳೇ. ಮನೆ ಅಂದರೆ ಏನು, ಹಿಮಾಲಯದ ಮೇಲೆ ಇದೆಯಾ? ಯಾವುದೋ ಊರು ಹೇಳಮ್ಮ, ಯಾವ ಊರು ಅಂತ? ಜಿಲ್ಲೆ? ಯಳಂದೂರು ತಾಲೂಕು ಸರ್. ಇದು ತೀವಸೂರು ಅಂತ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಕೊಳ್ಳೇಗಾಲನಾ? ಯಳಂದೂರು ತಾಲೂಕು ಸರ್. ಕೊಳ್ಳೇಗಾಲ ಹತ್ರ ತಾನೇ? ಹೌದು ಸರ್, ಹೌದು. ಓಕೆ. ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ. ಪೂರ್ವ ಭಾದ್ರಪದ ನಕ್ಷತ್ರ. ಇನ್ನೂ 10 ವರ್ಷ. 2029ವರೆಗೂ ಗುರು ಆದಮೇಲೆ ಶನಿ. ಗುರುವಿನ ಕಾಂಬಿನೇಷನಲ್ಲಿ 7-5-10, 7-5-10.